ನವರಾತ್ರಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಪುಷ್ಯ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಭಾವನಾತ್ಮಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ. ಈ ಅಮಾವಾಸ್ಯೆಯನ್ನು ವಿಶೇಷವಾಗಿ ಪಿತೃಗಳ ಆರಾಧನೆಗೆ ಮೀಸಲಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಚಂದ್ರನು ಸಂಪೂರ್ಣವಾಗಿ ಅಸ್ತಂಗತವಾಗಿರುವ ಅಮಾವಾಸ್ಯೆಯು ಮನಸ್ಸಿನ ಆಳವಾದ ಚಿಂತನೆಗೆ, ಆತ್ಮಾವಲೋಕನಕ್ಕೆ ಮತ್ತು ಪೂರ್ವಜರ ಸ್ಮರಣೆಗೆ ಅತ್ಯಂತ ಸೂಕ್ತ ಸಮಯವೆಂದು ಶಾಸ್ತ್ರಗಳು ಹೇಳುತ್ತವೆ. ಪುಷ್ಯ ನಕ್ಷತ್ರದೊಂದಿಗೆ ಬರುವ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. 2026ರಲ್ಲಿ ಈ ಪುಷ್ಯ ಅಮಾವಾಸ್ಯೆ ಜನವರಿ 18ರಂದು ಭಾನುವಾರದಂದು ಬಂದಿದ್ದು, ಇದು ಧಾರ್ಮಿಕವಾಗಿ ಅತ್ಯಂತ ಶುಭಕರ ಸಂಯೋಗವೆಂದು ಭಕ್ತರು ನಂಬುತ್ತಾರೆ. ಈ ದಿನ ಪಿತೃಗಳ ಅಥವಾ ಪೂರ್ವಜರ ಪೂಜೆಗೆ ಅಪಾರ ಮಹತ್ವವಿದೆ. ನಮ್ಮ ಜೀವನಕ್ಕೆ ಮೂಲವಾದವರು, ನಮ್ಮ ಸಂಸ್ಕಾರ, ಸಂಪ್ರದಾಯ ಮತ್ತು ವಂಶವನ್ನು ಮುಂದುವರಿಸಿದವರು ಪಿತೃಗಳು. ಅವರ ಆಶೀರ್ವಾದದಿಂದಲೇ ನಮ್ಮ ಜೀವನ ಸುಗಮವಾಗಿರುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಆಳವಾಗಿ ನೆಲೆಯೂರಿದೆ. ಆದ್ದರಿಂದ ಪುಷ್ಯ ಅಮಾವಾಸ್ಯೆಯಂದು ಪಿತೃಗಳನ್ನು ಸ್ಮರಿಸಿ ಅವರ ಹೆಸರಿನಲ್ಲಿ ತರ್ಪಣ, ಪಿಂಡದಾನ, ಶ್ರಾದ್ದ ಅಥವಾ ಸರಳ ಪೂಜೆ ಮಾಡುವುದರಿಂದ ಅವರು ಸಂತೃಪ್ತರಾಗುತ್ತಾರೆ ಎಂದು ಭಾವಿಸಲಾಗುತ್ತದೆ. ಪಿತೃಗಳ ತೃಪ್ತಿಯೇ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದರಲ್ಲಿ ಅಡಗಿದೆ. ಪುಷ್ಯ ಅಮಾವಾಸ್ಯೆಯಂದು ಪಿತೃಗಳ ಹೆಸರಿನಲ್ಲಿ ದಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಅನ್ನದಾನ, ಬಟ್ಟೆ ದಾನ, ಹಣದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದನ್ನು ಪಿತೃಗಳಿಗೆ ಅರ್ಪಿಸಿದ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಮಾಡಿದ ದಾನದಿಂದ ಪಿತೃದೋಷ ಶಮನವಾಗುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಅನೇಕ ಅಡೆತಡೆಗಳು ದೂರವಾಗುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಅನೇಕ ಕುಟುಂಬಗಳು ತಮ್ಮ ಜೀವನದಲ್ಲಿ ಕಾಣುವ ವಿಳಂಬ, ಅಸಮಾಧಾನ ಅಥವಾ ಕಷ್ಟಗಳಿಗೆ ಪಿತೃದೋಷವೇ ಕಾರಣವೆಂದು ನಂಬಿ ಈ ದಿನ ಶ್ರದ್ಧೆಯಿಂದ ಪಿತೃ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಈ ಅಮಾವಾಸ್ಯೆಯ ದಿನ ಮೌನ, ಶಾಂತಿ ಮತ್ತು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಆಂತರಿಕ ತೃಪ್ತಿ ದೊರೆಯುತ್ತದೆ. ಪಿತೃಗಳನ್ನು ಸ್ಮರಿಸುವುದು ಕೇವಲ ಧಾರ್ಮಿಕ ಕರ್ಮವಲ್ಲ, ಅದು ಕೃತಜ್ಞತೆಯ ಅಭಿವ್ಯಕ್ತಿಯೂ ಹೌದು. ನಾವು ಇಂದು ಅನುಭವಿಸುತ್ತಿರುವ ಜೀವನದ ಮೂಲ ನಮ್ಮ ಪೂರ್ವಜರ ತ್ಯಾಗ ಮತ್ತು ಪರಿಶ್ರಮದಲ್ಲಿದೆ ಎಂಬ ಅರಿವು ಈ ದಿನ ಮತ್ತಷ್ಟು ಗಾಢವಾಗುತ್ತದೆ. ಈ ಅರಿವೇ ಮಾನವನಲ್ಲಿ ವಿನಯ, ಧರ್ಮ ಮತ್ತು ಸಂಸ್ಕಾರವನ್ನು ಬೆಳೆಸುತ್ತದೆ. ಪುಷ್ಯ ಅಮಾವಾಸ್ಯೆಯ ಇನ್ನೊಂದು ವಿಶೇಷತೆ ಎಂದರೆ ಈ ಅಮಾವಾಸ್ಯೆಯ ನಂತರ 2026ರ ಮಾಘ ಮಾಸವು ಪ್ರಾರಂಭವಾಗುವುದು. ಮಾಘ ಮಾಸವನ್ನು ಪುಣ್ಯಕರ ಮಾಸವೆಂದು ಶಾಸ್ತ್ರಗಳು ವರ್ಣಿಸುತ್ತವೆ. ಈ ಮಾಸದಲ್ಲಿ ಸ್ನಾನ, ದಾನ, ಜಪ ಮತ್ತು ಧ್ಯಾನಗಳಿಗೆ ಅಪಾರ ಮಹತ್ವವಿದೆ. ಆದ್ದರಿಂದ ಪುಷ್ಯ ಅಮಾವಾಸ್ಯೆ ಒಂದು ರೀತಿಯಲ್ಲಿ ಹಳೆಯದನ್ನು ಸ್ಮರಿಸಿ ಪಿತೃಗಳಿಗೆ ಗೌರವ ಸಲ್ಲಿಸಿ ಹೊಸ ಪವಿತ್ರ ಮಾಸಕ್ಕೆ ಶುದ್ಧ ಮನಸ್ಸಿನಿಂದ ಪ್ರವೇಶಿಸುವ ಸಂಧಿಕಾಲದಂತೆ ಕಾರ್ಯನಿರ್ವಹಿಸುತ್ತದೆ. ಪುಷ್ಯ ಅಮಾವಾಸ್ಯೆಯಂದು ಮಾಡುವ ದಾನಕ್ಕೆ ಅತ್ಯಂತ ಆಧ್ಯಾತ್ಮಿಕ ಮಹತ್ವವಿದೆ. ಈ ದಿನದ ದಾನವನ್ನು ನೇರವಾಗಿ ಪಿತೃಗಳಿಗೆ ಅರ್ಪಿಸಿದ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವ ದಾನ ಮಾಡಿದರೂ ಅದನ್ನು ನಮ್ಮ ಪೂರ್ವಜರ ಸ್ಮರಣೆಯೊಂದಿಗೆ ಶ್ರದ್ಧೆ ಮತ್ತು ವಿನಯದಿಂದ ಮಾಡಿದರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ಈ ದಿನ ದಾನವು ಕೇವಲ ಧಾರ್ಮಿಕ ಕರ್ಮವಲ್ಲ, ಅದು ಪಿತೃಗಳ ಮೇಲಿನ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. ಪುಷ್ಯ ಅಮಾವಾಸ್ಯೆಯಂದು ಅತ್ಯಂತ ಮುಖ್ಯವಾದ ದಾನವೆಂದರೆ ಅನ್ನದಾನ. ಹಸಿದವರಿಗೆ ಆಹಾರ ನೀಡುವುದು ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ದಾನವೆಂದು ಶಾಸ್ತ್ರಗಳು ಹೇಳುತ್ತವೆ. ಅನ್ನದಾನ ಮಾಡಿದರೆ ಪಿತೃಗಳು ತೃಪ್ತರಾಗುತ್ತಾರೆ ಮತ್ತು ಅವರ ಆಶೀರ್ವಾದದಿಂದ ಕುಟುಂಬದಲ್ಲಿ ಅನ್ನದ ಕೊರತೆ, ದಾರಿದ್ರ್ಯ ಮತ್ತು ಅಶಾಂತಿ ದೂರವಾಗುತ್ತದೆ ಎಂಬ ನಂಬಿಕೆಯಿದೆ. ಸಾಧ್ಯವಿದ್ದರೆ ಬೇಯಿಸಿದ ಅನ್ನವನ್ನು ಅಥವಾ ಕಚ್ಚಾ ಧಾನ್ಯಗಳನ್ನು ದಾನ ಮಾಡಬಹುದು. ಈ ದಿನ ತಿಲದಾನವು ಬಹಳ ಮಹತ್ವದ್ದಾಗಿದೆ.
ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ದಾನ ಮಾಡುವುದರಿಂದ ಪಿತೃದೋಷ ಶಮನವಾಗುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ. ಎಳ್ಳು ಪಿತೃಗಳಿಗೆ ಸಂಬಂಧಿಸಿದ ಪವಿತ್ರ ವಸ್ತುವಾಗಿರುವುದರಿಂದ ಪುಷ್ಯ ಅಮಾವಾಸ್ಯೆಯಂದು ಎಳ್ಳಿನ ದಾನ ಮಾಡಿದರೆ ಪಿತೃಲೋಕದಲ್ಲಿ ಅವರಿಗೆ ಶಾಂತಿ ದೊರೆಯುತ್ತದೆ ಎಂಬ ಭಾವನೆ ಇದೆ. ಎಳ್ಳಿನ ಜೊತೆಗೆ ಜಲದಾನ ಮಾಡಿದರೂ ವಿಶೇಷ ಪುಣ್ಯ ಲಭಿಸುತ್ತದೆ. ಬಟ್ಟೆ ದಾನವು ಈ ದಿನ ಮತ್ತೊಂದು ಪ್ರಮುಖ ದಾನವಾಗಿದೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಚ್ಛವಾದ ಬಟ್ಟೆಗಳನ್ನು ದಾನ ಮಾಡಿದರೆ ಪಿತೃಗಳ ಆಶೀರ್ವಾದದಿಂದ ಜೀವನದಲ್ಲಿ ಮಾನಸಿಕ ಹಾಗೂ ಭೌತಿಕ ಸುಖ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಚಳಿಗಾಲವಾಗಿರುವುದರಿಂದ ಉಣ್ಣೆ ಬಟ್ಟೆ ಅಥವಾ ಹೊದಿಕೆ ದಾನ ಮಾಡಿದರೆ ಅದರ ಪುಣ್ಯ ಇನ್ನಷ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ಪುಷ್ಯ ಅಮಾವಾಸ್ಯೆಯಂದು ಹಣದಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಶಾಕಾಪ್ತಾಯಿಯನ ಸಹಾರವಾಗಿ ಹಣವನ್ನು ದಾನ ಮಾಡಿದರೆ ಆರ್ಥಿಕ ಅಡಚಣೆಗಳು ದೂರವಾಗುತ್ತವೆ ಮತ್ತು ಸಂಪತ್ತು ಸ್ಥಿರವಾಗಿರುತ್ತದೆ ಎಂಬ ಭಾವನೆ ಇದೆ. ಈ ಹಣದಾನವನ್ನು ಪಿತೃಗಳ ಹೆಸರಿನಲ್ಲಿ ಮಾಡುವುದು ಅತ್ಯಂತ ಮುಖ್ಯ, ಏಕೆಂದರೆ ಅದು ನೇರವಾಗಿ ಅವರ ತೃಪ್ತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗುತ್ತದೆ. ಹಸುಗಳಿಗೆ ಮೇವು ನೀಡುವುದು ಅಥವಾ ಗೋಸೇವೆ ಮಾಡುವುದು ಈ ದಿನ ಅತ್ಯಂತ ಶ್ರೇಷ್ಠ ದಾನವೆಂದು ಹೇಳಲಾಗುತ್ತದೆ. ಗೋಮಾತೆಯನ್ನು ಪಿತೃಗಳ ಪ್ರತೀಕವೆಂದು ಪರಿಗಣಿಸಲಾಗುವುದರಿಂದ ಹಸುವಿಗೆ ಆಹಾರ ನೀಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತಾನ, ಆರೋಗ್ಯ ಹಾಗೂ ಶಾಂತಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಹಾಲು, ಹುಲ್ಲು ಅಥವಾ ಧಾನ್ಯಗಳನ್ನು ಹಸುವಿಗೆ ನೀಡುವುದು ಈ ದಿನ ಪುಣ್ಯಕರವಾಗಿದೆ. ಇದರ ಜೊತೆಗೆ ದೀಪದಾನವು ಮಹತ್ವವನ್ನು ಹೊಂದಿದೆ. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದೇವಾಲಯದಲ್ಲಿ ಅಥವಾ ಮನೆಯ ಮುಂದೆ ಅರ್ಪಿಸಿದರೆ ಪಿತೃಲೋಕದಲ್ಲಿ ಅಜ್ಞಾನ ಅಂಧಕಾರ ದೂರವಾಗಿ ಅವರಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ದೀಪದ ಬೆಳಕು ನಮ್ಮ ಜೀವನದಲ್ಲೂ ಸದುಪಾಯ ಮತ್ತು ಜ್ಞಾನವನ್ನು ನೀಡುತ್ತದೆ ಎಂದು ಭಾವಿಸಲಾಗುತ್ತದೆ. ಹಣದ ಕೊರತೆ ನೀಗಲು ಹಿಂದೂ ಧಾರ್ಮಿಕ ದೃಷ್ಟಿಕೋನದಲ್ಲಿ ಕೇವಲ ಒಂದು ಕರ್ಮ ಮಾತ್ರವಲ್ಲ, ಮನಸ್ಸಿನ ಶುದ್ಧತೆ, ನಿಯಮಿತ ಜೀವನ, ಶ್ರದ್ಧೆಯ ಸಾಧನೆ ಮತ್ತು ದಾನದ ಭಾವನೆ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಹೇಳಲಾಗುತ್ತದೆ. ಹಣವು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ನಂಬಲಾಗುವುದರಿಂದ ಅವಳ ಕೃಪೆ ದೊರಕಬೇಕಾದರೆ ಜೀವನದಲ್ಲಿ ಶುದ್ಧತೆ, ಸತ್ಯ ಮತ್ತು ಶ್ರಮ ಇರಬೇಕು ಎಂಬ ಭಾವನೆ ಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ. ಮೊದಲನೆಯದಾಗಿ, ಹಣದ ಕೊರತೆಗೆ ಕಾರಣವಾಗುವುದು ಕೇವಲ ಬಾಹ್ಯ ಪರಿಸ್ಥಿತಿ ಮಾತ್ರವಲ್ಲ, ಕೆಲವೊಮ್ಮೆ ಮನಸ್ಸಿನ ಅಸ್ಥಿರತೆ, ಅಶಾಂತಿ ಮತ್ತು ಅತಿಯಾದ ಚಿಂತೆ ಕೂಡ ಆಗಿರುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಮನಸ್ಸನ್ನು ಶಾಂತಗೊಳಿಸುವಂತೆ ಭಗವಂತನ ಸ್ಮರಣೆ ಮಾಡುವುದು ಬಹಳ ಮುಖ್ಯ. ವಿಶೇಷವಾಗಿ ಶ್ರೀ ಮಹಾವಿಷ್ಣು ಅಥವಾ ಲಕ್ಷ್ಮೀನಾರಾಯಣರನ್ನು ಶ್ರದ್ಧೆಯಿಂದ ಸ್ಮರಿಸುವುದರಿಂದ ಮನಸ್ಸಿಗೆ ಧೈರ್ಯ ಬರುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಶಾಂತ ಮನಸ್ಸಿನಿಂದ ಜಪಿಸುವುದನ್ನು ಬಹಳರು ಅನುಭವದಿಂದ ಫಲಪ್ರದವೆಂದು ಹೇಳಿದ್ದಾರೆ. ಧಾರ್ಮಿಕವಾಗಿ ಹಣದ ಕೊರತೆಯನ್ನು ನೀಗಿಸುವಲ್ಲಿ ದಾನಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲದಿದ್ದರೂ ಕೊಡುವ ಮನೋಭಾವನೆ ಹೊಂದಿದಾಗಲೇ ಸಮೃದ್ಧಿ ಬರುತ್ತದೆ ಎಂಬುದು ಪುರಾತನ ತತ್ವ. ಶಾಕಾಪ್ತಾಯಿಯನ ಸಹಾರವಾಗಿ ಅನ್ನದಾನ, ಬಟ್ಟೆ ದಾನ ಅಥವಾ ಸ್ವಲ್ಪ ಹಣದಾನವನ್ನು ನಿಯಮಿತವಾಗಿ ಮಾಡಿದರೆ ಅದು ಲಕ್ಷ್ಮೀ ದೇವಿಗೆ ಸಲ್ಲಿಸಿದ ಪೂಜೆಯಂತೆ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ, ಏಕಾದಶಿ ಅಥವಾ ಶುಕ್ರವಾರದಂದು ಮಾಡಿದ ದಾನ ಹಣಕಾಸಿನ ಅಡೆತಡೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ ಎಂಬ ನಂಬಿಕೆಯಿದೆ. ಮನೆಯಲ್ಲಿನ ಶುದ್ಧತೆಗೂ ಹಣದ ಹರಿವಿನೊಂದಿಗೆ ನೇರ ಸಂಬಂಧವಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಸ್ತವ್ಯಸ್ತ ಮನೆ, ಕಸ ಜಮಾಯಿಸಿದ ಸ್ಥಳಗಳು ಮತ್ತು ಅಸಂಯಮಿತ ಜೀವನ ಶೈಲಿ ಲಕ್ಷ್ಮೀ ಸ್ಥಿರತೆಗೆ ಅಡ್ಡಿಯಾಗುತ್ತದೆ ಎಂಬ ಭಾವನೆ ಇದೆ. ಆದ್ದರಿಂದ ಮನೆಯಲ್ಲೂ ಮನಸ್ಸಲ್ಲೂ ಶುದ್ಧತೆ ಕಾಯ್ದುಕೊಂಡು ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ
ವಿಶೇಷವಾಗಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದರಿಂದ ಧನ ಸಂಬಂಧಿತ ಅಡಚಣೆಗಳು ಕಡಿಮೆಯಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಹಣದ ಕೊರತೆ ಕೆಲವೊಮ್ಮೆ ಪಿತೃದೋಷ ಅಥವಾ ಪೂರ್ವಜರ ಋಣದ ಕಾರಣವೂ ಆಗಿರಬಹುದು ಎಂದು ಧಾರ್ಮಿಕವಾಗಿ ಹೇಳಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅಮಾವಾಸ್ಯೆ ದಿನ ಪಿತೃಗಳನ್ನು ಸ್ಮರಿಸಿ ಅವರ ಹೆಸರಿನಲ್ಲಿ ದಾನ ಮತ್ತು ಧರ್ಮಕಾರ್ಯ ಮಾಡಿದರೆ ಆರ್ಥಿಕ ಅಡೆತಡೆಗಳು ನಿಧಾನವಾಗಿ ಸರಿಯಾಗುತ್ತವೆ ಎಂಬ ನಂಬಿಕೆಯಿದೆ. ಇದು ಕೇವಲ ಧಾರ್ಮಿಕ ಪರಿಹಾರವಲ್ಲ, ಮನಸ್ಸಿನಲ್ಲಿರುವ ಭಯ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡುವ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಹಣದ ಕೊರತೆ ನೀಗಲು ಶ್ರಮ, ಯೋಜನೆ ಮತ್ತು ನಿಯಮಿತ ಪ್ರಯತ್ನ ಅನಿವಾರ್ಯ. ಧರ್ಮವು ಎಂದಿಗೂ ಆಲಸ್ಯವನ್ನು ಉತ್ತೇಜಿಸುವುದಿಲ್ಲ. ಪ್ರಾರ್ಥನೆ ಮತ್ತು ದಾನವು ಮನಸ್ಸಿಗೆ ಶಕ್ತಿ ನೀಡುತ್ತದೆ, ಆದರೆ ಆ ಶಕ್ತಿಯನ್ನು ಸರಿಯಾದ ಕೆಲಸ, ಉಳಿತಾಯದ ಚಿಂತನೆ ಮತ್ತು ವಿವೇಕಪೂರ್ಣ ನಿರ್ಧಾರಗಳ ಮೂಲಕ ಬಳಸಿದಾಗಲೇ ನಿಜವಾದ ಫಲ ದೊರೆಯುತ್ತದೆ. ಧರ್ಮ ಮತ್ತು ಪ್ರಯತ್ನ ಎರಡೂ ಒಂದಾಗಿ ನಡೆದಾಗ ಹಣದ ಕೊರತೆ ನಿಧಾನವಾಗಿ ದೂರವಾಗಿ ಜೀವನದಲ್ಲಿ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ ಎಂಬುದು ಧಾರ್ಮಿಕ ಮತ್ತು ಜೀವನಾನುಭವದ ಸತ್ಯವಾಗಿದೆ. ಒಟ್ಟಿನಲ್ಲಿ ಪುಷ್ಯ ಅಮಾವಾಸ್ಯೆ ಮಾನವನಿಗೆ ತನ್ನ ಮೂಲವನ್ನು ನೆನಪಿಸುವ, ಪಿತೃಗಳ ಋಣವನ್ನು ಸ್ಮರಿಸುವ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವ ಪವಿತ್ರ ದಿನವಾಗಿದೆ. ಈ ದಿನ ಪಿತೃಗಳನ್ನು ಶ್ರದ್ಧೆಯಿಂದ ಸ್ಮರಿಸಿ ಅವರ ಹೆಸರಿನಲ್ಲಿ ದಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿದರೆ ಪಿತೃಗಳ ಆಶೀರ್ವಾದ ಲಭಿಸಿ ಪಿತೃದೋಷದಿಂದ ಮುಕ್ತಿ ದೊರೆ ಕುಟುಂಬದಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಸುಖ ನೆಲೆಸುತ್ತದೆ ಎಂಬ ನಂಬಿಕೆ ಇಂದು ಸಹ ಭಕ್ತರ ಹೃದಯದಲ್ಲಿ ಜೀವಂತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.